ಚಿಟ್ಟೆಗಳು ಪರಿಸರದ ಆಭರಣಗಳಿದ್ದಂತೆ. ನೋಡಲು ಬಲು ಸುಂದರ, ಮನಕ್ಕೂ ಆನಂದ. ನಮ್ಮ ಪರಿಸರದಲ್ಲಿ ಲಕ್ಷಾಂತರ ಪ್ರಭೇದದ ಚಿಟ್ಟೆಗಳಿವೆ. ಅವುಗಳಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ. ಬಣ್ಣ ಬಣ್ಣದಿಂದ ಕಂಗೊಳಿಸುತ್ತವೆ. ಅದರ ಹಾರಾಟವೇ ಒಂಥರ ಸೊಗಸು. ಅದನ್ನು ನೋಡುವುದೇ ಖುಷಿ. ಎಲ್ಲಿಂದಲೂ ಹಾರಿ ಬಂದು ಹೂಗಳ ಮೇಲೆ ಕುಳಿತುಕೊಳ್ಳುವ ಚಿಟ್ಟೆಗಳು ಕ್ಷಣ ಮಾತ್ರದಲ್ಲಿ ಆ ಹೂವಿನಿಂದ ಹಾರಿ ಮತ್ತೊಂದು ಹೂವಿನ ಮೇಲೆ ಕೂರುತ್ತವೆ. ಅಲ್ಲಿಂದ ಮತ್ತೊಂದು ಹೂ, ಹೀಗೆ ಹಾರುತ್ತಲೇ ಇರುತ್ತವೆ. ಚಿಟ್ಟೆಯ ದೇಹಕ್ಕಿಂತ ಅದರ ರೆಕ್ಕೆಯೇ ದೊಡ್ಡದಾಗಿರುತ್ತದೆ. ಈ ರೆಕ್ಕೆಗಳೇ ಚಿಟ್ಟೆಗಳಿಗೆ ಅಂದ. ಚಿಟ್ಟೆಗಳು ಒಂದು ಹೂವಿನ ಮೇಲೆ ಹೆಚ್ಚು ಸಮಯ ಕುಳಿತರೆ ಕೆಲವು ಹೂಗಳ ಮೇಲೆ ಕುಳಿತಾಕ್ಷಣ ಹಾರಿ ಬೇರೊಂದು ಹೂವನ್ನು ಅರಸುತ್ತವೆ. ಅದು ಯಾಕೆ ಗೊತ್ತೇ? ನಾವೆಲ್ಲ ನಾಲಿಗೆಯಿಂದ ರುಚಿ ತಿಳಿಯುತ್ತೇವೆ, ಆದರೆ ಪತಂಗಗಳು ರುಚಿ ನೋಡುವುದು ಕಾಲಿನಿಂದ. ಅದರ ಪಾದಗಳು ತುಂಬ ಸೂಕ್ಷ್ಮವಾಗಿರುತ್ತವೆ. ಹಾಗಾಗಿ ಗಿಡದ ರುಚಿ ನೋಡಿ ಅಲ್ಲೇ ಮೊಟ್ಟೆಯಿಡುತ್ತವೆ. ಅದಕ್ಕೆ ರುಚಿಸಲಿಲ್ಲ ಎಂದರೆ ಬೇರೆ ಹೂ ಅರಸುತ್ತಾ ಅಲ್ಲಿಂದ ಹಾರುತ್ತವೆ. ಪಾತರಗಿತ್ತಿಗಳು ಚಿಕ್ಕದಾಗಿದ್ದರೂ ಕೆಲವು ಒಂದೆರಡು ದಿನದಲ್ಲಿಯೇ ಅಸುನೀಗಿದರೆ ಮತ್ತೆ ಕೆಲವು ವಾರಗಟ್ಟಲೆ ಬದುಕುತ್ತವೆ. ಹೂವಿನ ಮಕರಂದ ಹೀರುವ ಜೊತೆಗೆ ಅಲ್ಲೇ ಮೊಟ್ಟೆಯಿಡುತ್ತವೆ. ಅದರಿಂದ ಮತ್ತಷ್ಟು ಚಿಟ್ಟೆಗಳು ಹುಟ್ಟುತ್ತವೆ, ಹೊಸತನಕ್ಕೆ ನಾಂದಿ ಹಾಡುತ್ತವೆ.